ದಿಢೀರ್ ನಾಷ್ಟಾ ಅಥವಾ ಸ್ನ್ಯಾಕ್ಸ್. ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ಸಿಂಪಲ್ ಆದ ರೆಸಿಪಿ ಕೋಳಿ ರೊಟ್ಟಿಯನ್ನು ಹೀಗೆ ಕಟ್ ಮಾಡ್ಕೋಬೇಕು. ಪೀಸ್ ಮಾಡ್ಕೊಂಡು ಸ್ವಲ್ಪ ಹುಡಿ ಮಾಡಿಕೊಂಡು ನಂತರ ಇದಕ್ಕೆ ಈ ಥರ ಪುಡಿ ಮಾಡ್ಕೊಂಡಾದ ನಂತರ ನಾವು ಇದಕ್ಕೆ ಬೆಲ್ಲದ ಪುಡಿ ಮತ್ತು ಅಥವಾ ಸಕ್ಕರೆ ಹಾಕ್ಕೊಂಡು ತೆಂಗಿನ ತುರಿ ಹಾಕ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಂಥದ್ದು. ಈ ಥರ ನೋಡಿ, ಇದನ್ನು ಮುಟ್ಟುವಾಗಲೇ ಪುಡಿ ಆಗುತ್ತೆ ಅಲ್ವಾ. ಕೈಯ ತುದಿಯ ಬೆರಳಲ್ಲೇ ಇದನ್ನು ಪುಡಿ ಮಾಡ್ಕೋಬೋದು. ಈಗ ಪುಡಿ ಆಯಿತು. ಇದಕ್ಕೆ ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡು ತೆಂಗಿನ ತುರಿ ಸೇರಿಸ್ಕೋಬೇಕು. ನೋಡಿ, ತೆಂಗಿನ ತುರಿ ಸೇರಿಸ್ಕೊಂಡಾಯಿತು. ಈಗ ಇದನ್ನು ಕೈಯಲ್ಲೇ ಸ್ವಲ್ಪ ಹೀಚ್ಕೊಳ್ಳೋದು, ಮಿಕ್ಸ್ ಮಾಡೋದು, ಪುಡಿ ಮಾಡುವಂಥದ್ದು. ಪುಡಿ ಮಾಡಿ ಇದಕ್ಕೆ ಬಿಸಿ ಕಾಫಿ ಅಥವಾ ಟೀ ಜೊತೆ ಸರ್ವ್ ಮಾಡಿದರೆ, ಬೆಳಿಗ್ಗೆ ನಾಷ್ಟಾ ಅಥವಾ ಈವ್ನಿಂಗ್ ಮಕ್ಕಳು ಸ್ಕೂಲಿಂದ ಬರುವಾಗ ಸ್ನ್ಯಾಕ್ಸ್ ಏನು ರೆಡಿ ಮಾಡಿಲ್ಲ ಅಂದರೆ ಈ ಥರ ಮಾಡಿಕೊಟ್ರೆ ಒಳ್ಳೆ ಟೇಸ್ಟ್ ಆಗುತ್ತೆ. ಕೂತ್ಕೊಂಡು ಟಿ ವಿ ನೋಡುತ್ತಾ ತಿನ್ನೋದಕ್ಕೆ ತುಂಬ ಖುಷಿಯಾಗುತ್ತೆ. ಅಥವಾ ಲಂಚ್ ಬಾಕ್ಸ್ ಅಥವಾ ಟ್ರಾವೆಲ್ ಮಾಡುವಾಗ ಲಂಚ್ ಬಾಕ್ಸ್, ಇಲ್ಲ ನಾಷ್ಟಾ ಆಗಿಲ್ಲ ಅಂತೇಳಿದರೆ ದಿಢೀರ್ ಈ ಥರ ನಾಷ್ಟಾ ಎಲ್ಲ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಮಾಡಿ ಹೇಗಿತ್ತು ಅಂತ ತಿಳಿಸಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ನೋಡಿ, ಇದೊಂದು ದಿಢೀರ್ ಬ್ರೇಕ್ಫಾಸ್ಟ್ ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ಸ್. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಓಕೆ, ಬಾಯ್.